ಬಾಗಲಕೋಟೆ ಉಪಚುನಾವಣೆ ಕದನ ರಂಗೇರಿದ್ದು ಇವುಗಳ ಮಧ್ಯೆ ಆಯಾ ಪಕ್ಷಗಳು ಸಮುದಾಯದ ಮುಖಂಡರನ್ನ ಕರೆಸುವ ಮೂಲಕ ಮತಗಳನ್ನು ಸೆಳೆಯಲಿಕ್ಕೆ ಈಗಾಗಲೇ ಪ್ರಯತ್ನವನ್ನ ಮಾಡ್ತಾ ಇದ್ರು. ಎಲ್ಲ ಒಂದು ಕಡೆ ಇವತ್ತಿನ ದಿವಸ ಮುಸ್ಲಿಂ ಸಮುದಾಯ ತಮ್ಮ ಸಮಾಜದ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಯಾವುದೇ ಕಾರಣಕ್ಕೂ ಈ ಒಂದು ಚುನಾವಣೆಗೆ ಬರ್ಕೂಡ್ದು ಅನ್ನುವಂತ ಒಂದು ಏನಂತ ಹೇಳಿಕೆಯನ್ನು ಹೇಳ್ತಾ ಇರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಏನು ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಜಮೀರ್ ಅಹಮದ್ ಈ ಒಂದು ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಬಾಗಲಕೋಟೆಗೆ ಬರ್ಕೂಡ್ದು ಅನ್ನುವುದರ ಮೂಲಕ ಒಂದು ಜಮೀರ್ ಗೋ ಬ್ಯಾಕ್ ಅಭಿಯಾನವನ್ನ ಆರಂಭಿಸಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ಯಾಕೆ ಈ ರೀತಿಯಾದಂತಹ ಕಾರಣ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡಬೇಕಾಗಿದೆ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಏನು ಅಂಜುಮನ್ ಕಮಿಟಿಯ ಸದಸ್ಯರು ಕೂಡ ಅಧ್ಯಕ್ಷರು ಕೂಡ ಇರುವಂತದ್ದು, ಅವ್ರು ಏನ್ ಹೇಳ್ತಾರೆ ಅನ್ನೋದು ಪ್ರಮುಖವಾಗಿ ಯಾಕೆ ಈ ಒಂದು ಜಮೀರ್ ಅಹಮದ್ ಅವರ ವಿರುದ್ಧ ಗೋ ಬ್ಯಾಕ್ ಅಭಿಯಾನವನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೀಗ ಅವರಿಂದ ಕೇಳೋಣ. ಸರ್, ಇವತ್ತಿನ ದಿವಸ ತಾವು ಹೇಳ್ತಾ ಇದ್ರೆ ಬಹುತೇಕವಾಗಿ ಎಲ್ಲೆಡೆ ಏನಂತಂದ್ರೆ ಆ ಸಮುದಾಯದ ನಾಯಕರನ್ನ ಕರೆತರಿಸಿ ಮತಗಳನ್ನ ಸೇರಿಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಮುಸ್ಲಿಂ ಸಮುದಾಯ ಅವ್ರು ಬರ್ಕೂಡ್ದು ಅನ್ನುವಂಥ ಒಂದು ಗೋ ಬ್ಯಾಕ್ ಅಭಿಯಾನ ಮಾಡ್ತಾ ಇದ್ದಾರೆ. ಏನ್ ಕಾರಣ? ಅವರ ಯಾಕೆ ಬರಬೇಕು? ಸಲೀಂ ಅಹಮದ್ ಅವರ, ರಿಜ್ವಾನ್ ಅರ್ಷದ್ ಅವರ ಅವರು ಬರಲಿಲ್ಲ. ಇವರು ಅಲ್ಪಸಂಖ್ಯಾತರಿಗೆ ಮಿನಿಸ್ಟರ್ ಆಗ್ಯಾರಂದ್ರೆ ಮತ್ತು ಅಲ್ಪಸಂಖ್ಯಾತರ ಕೆಲಸ ಮಾಡಿಕೊಡ್ಬೇಕಲ್ಲ, ಹೌದಲ್ರಿ? ಅಲ್ಪಸಂಖ್ಯಾತರ ಕೆಲಸ ಅಂದ್ರೆ ಏನಪ್ಪ ಅಂತಂದ್ರೆ ನಮ್ದೊಂದು ಅಂಜುಮನ್ ಅಂತ ವಕ್ಫ್ ಸಂಸ್ಥೆ ಇದೆ. ಅಲ್ಲಿ 23 ಇಸ್ವಿಯಲ್ಲಿ ಒಂದು ಹೊಸ ಕಮಿಟಿ ಆಯ್ತು. 11 ಮಂದಿದು 11 ಮಂದಿಯೊಳಗೆ ನಾವು ಒಬ್ಬರನ್ನ ಅಧ್ಯಕ್ಷರು ಮಾಡಿದ್ವಿ. ಆ ಅಧ್ಯಕ್ಷರ ಕಾರ್ಯವೈಖರಿ ನಮಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಬಹುಮತ ನಮ್ಮ ಕಡೆ ಇತ್ತು, ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಿ ಪದಾಧಿಕಾರಿಗಳ ಚೇಂಜ್ ಆಫ್ ಆಫೀಸ್ ಬೇರರ್ಸ್ ಅಂಥೇಳಿ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಪಾಸ್ ಮಾಡಿಕೊಂಡು ಒಂದು ಕಮಿಟಿಯನ್ನು, ಹೊಸ ಸಮಿತಿ ಅಂದ್ರೆ ಏನು, ಅಧ್ಯಕ್ಷರ ಬದಲಾವಣೆ, ಒಬ್ಬರನ್ನ ಇವರು ಉಪಾಧ್ಯಕ್ಷರಾದವ್ರನ್ನ ಅಧ್ಯಕ್ಷರು ಮಾಡಿದ್ವಿ. ನಾವೇನು ಹೊಸ ಯಾರನ್ನೂ ತರಲಿಲ್ಲ, ಕಮಿಟಿ ಒಳಗೆ ಚೇಂಜ್ ಮಾಡಿದ್ವಿ. ಇದು ಸಹಜವಾದಂಥ ಸಾರ್ವತ್ರಿಕವಾದಂಥ ಕೆಲಸ. ಯಾವ ಒಬ್ಬ ನಾಯಕನ ಕೆಲಸ ಇಷ್ಟ ಆಗಂಗಿಲ್ಲ, ಮತ್ತು ಅದು ಬಹುಮತ ಯಾರ್ದಿರ್ತೈತಿ ಅವ್ರ ಅಧಿಕಾರಕ್ಕೆ ಬರ್ತಾರೆ. ಹಂಗೆ ನಾವು ಮಾಡಿ ಕಳಿಸಿದ್ದೀವಿ. ಜೂನ್ದೊಳಗೆ ಕಳಿಸಿದ್ದೀವಿ. ಕಳಿಸಿದ ಮೇಲೆ ಇಲ್ಲಿ ಜಿಲ್ಲಾ ವಕ್ಫ್ ಅಧಿಕಾರಿನೂ ಕೂಡ ಅದಕ್ಕೆ ರೆಕಮೆಂಡ್ ಮಾಡಿದ. ಮುಂದೆ ಹೋಗ್ತದು ಫೈಲಲ್ಲಿ. ಹೋದಾಗ ಸ್ವತಃ ಮೇಟಿ ಸಾಹೇಬರು 2 ಸಲ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಎಲ್ಲಿರ್ತಾರ ಅಲ್ಲಿ ಹೋಗಿ ಹೇಳಿದ್ರು, ನನ್ನ ಸಮಿತಿಯಪ್ಪ ಅದೊಂದು ಕಮಿಟಿ ಅಪ್ರೂವಲ್ ಮಾಡಿಕೊಡು ಅಂತೇಳಿ. ಅವ್ರ ಮಾತಿಗೆ ಗೌರವ ಕೊಡಲಿಲ್ಲ. ಅದು ಭಾಳ ನೋವಾಗೈತೆ ನಮಗೆ, ಮುಖ್ಯವಾಗಿ. ಯಾಕಂದ್ರೆ ಒಬ್ಬ ವಯಸ್ಸಾದಂಥ ಹಿರಿಯ ವ್ಯಕ್ತಿ ಆತ, ಅವರಿಗೆ ಗೌರವ ಕೊಡಲಿಲ್ಲ. ಎರಡನೇದೇನಪ್ಪ ಅಂತಂದ್ರೆ ಇಕ್ಕಟ್ಟು CM ಸಾಹೇಬ್ರು ಫೋನ್ ಹಚ್ಚಿದ್ರು. ಈಗ ರಾಜ್ಯದೊಳಗೆ CM ಸಾಹೇಬ್ರ ಮಾತಿಗೂ ಬೆಲೆ ಇಲ್ಲ ಅಂದಮೇಲೆ ನಮಗೆ ಒಂಥರ ಇದು ಆಯ್ತದ ಅವಮಾನ. ಅದಕ್ಕಿಂತ ಹೆಚ್ಚಾಗಿ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನ್ವರ್ ಪಾಷಾ ಏನು ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಇದಾರಲ್ಲ, ಅವ್ರು ನಮಗೊಂದು ಸತತವಾಗಿ ಆಶ್ವಾಸನೆ ಕಟ್ಕೋತಾ ಬಂದರು. ಇಲ್ಲಿ ಹಿಂಗಾಗಿ ಏನಾಯ್ತು, ಬಾಗಲಕೋಟೆಯಾಗ ನಮ್ಮಲ್ಲಿ 2 ಪಾರ್ಟಿ ಅದು. ಅವ್ರು ಕೆಲಸ ಮಾಡಿಕೊಟ್ಟಿದ್ರು ಅಂದ್ರೆ ನಾವು ಒಂದು 6 ತಿಂಗಳು ಕೆಲಸ ಮಾಡ್ತಿದ್ವಿ, ಮತ್ತು ಚುನಾವಣೆ ಬರ್ತಿತ್ತು, ಚುನಾವಣೆ ನಡೀತಿತ್ತು. ಯಾರ್ದೋ ಹಿತಾಸಕ್ತಿ, ವೈಯಕ್ತಿಕ ಹಿತಾಸಕ್ತಿ ಕಾಯಕ್ಕೆ ಹೋಗಿ ಸಂಸ್ಥೆಯನ್ನು ನರಳುವಂತೆ ಮಾಡಿದ್ರು ಅವರು. ಆಮೇಲೆ ಮೊನ್ನೆ ಈ ಇದ್ರ ಮುಂದೆ ಜಗಳ ಅದು, ನಮ್ಮ 8 ಹುಡುಗರು ಒಳಗದಾವು. ಮತ್ತು ಇವರು ರಾಜ್ಯ ನಾಯಕರು, ಅಲ್ಪಸಂಖ್ಯಾತರ ವಿಶೇಷ ಕಾಳಜಿ ಉಳ್ಳಂಥವ್ರು. ಇವರು ಇಲ್ಲಿ ಏನಾರ ಸಮಸ್ಯೆ ಆದಾಗ ಬಂದು ನೋಡ್ರಿ 36 ದಿವಸ ಅದು ನಮ್ಮ ಹುಡುಗರು ಒಳಗೆ ಬಿದ್ದೆ. ಇದ್ರ ಬಗ್ಗೆ ಏನೂ ಹೇಳಲಿಲ್ಲ ಯಾರು ಬಂದು, ಹೌದಲ್ರಿ? ಬರಬೇಕಾಗಿತ್ತಲ್ಲ, ಅಟ್ಲೀಸ್ಟ್ ಸಮಾಧಾನ ಪಡಿಸ್ಬೇಕಾಗಿತ್ತು. ಅದು ಕಾನೂನಾತ್ಮಕವಾಗಿ ಏನು ನಡೀತಿರ್ತೈತಿ, ಬಂದು ಭೇಟಿಯಾಗಿ ಸಮಾಧಾನ ಮಾಡಬೇಕಾದಂಥ ಕೆಲಸ. ಆಮೇಲೆ ಇಲ್ಲಿ ಗದ್ದನಕೆರೆ ಕ್ರಾಸ್ನೊಳಗೆ ಅವ್ರು ಜಮಖಂಡಿಗೆ ಬರ್ತಾ ಇದ್ರು. ಜಮಖಂಡಿಗೆ ಬರೋ ಸಂದರ್ಭದಲ್ಲಿ ನಾವು ಒಂದು 200 ಜನ ಗದ್ದನಕೆರೆ ಕ್ರಾಸ್ನೊಳಗೆ ನಿಂತಿದ್ದೀವಿ. ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಾವು ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ನಿಂತಿದ್ದೀವಿ. ಆ ಸಂದರ್ಭದಲ್ಲಿ ಅವರು ನಮ್ಮ ಗಾಡಿ ಹಾಸ್ಕೊಂಡು ಸೈಡ್ ಹಾಸ್ಕೊಂಡು ಹೋಗಿದ್ರು, ಹೌದಲ್ಲ? ಮತ್ತು ನಾವು ನಮ್ಮ ಬಾಗಲಕೋಟೆ ಮತಕ್ಷೇತ್ರದಾಗ ನಮ್ಮ ಚುನಾವಣೆಯನ್ನು ನಾಮ ಮಾಡಿ ತೋರಿಸ್ತೀವಿ. ನಾವು ಕಾಂಗ್ರೆಸ್ನಾಗ ಅದೀವಿ. ಈಗ ಒಂದೊಮ್ಮೆ ಅವರು ಬರೋದಾದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತಂತ್ರಿ ಅಂತ ನೋಡ್ರಿ. ಎಫೆಕ್ಟ್ ಅಂತಂದ್ರೆ ಏನು, ಅವ್ರು ತಮ್ಮ ಗೌರವ ತಾವು ಕಾಪಾಡ್ಕೊಳ್ಳೋದು ಭಾಳ ಒಳ್ಳೇದು, ಹೌದಲ್ಲ? ಇಲ್ಲಾಂದ್ರೆ ನಮ್ಮ ಕೆಲಸ ಮಾಡಿ ಕೊಟ್ಬಿಡ್ಲಿ, ನಾವು ಅವ್ರನ್ನ ಸ್ವಾಗತ ಮಾಡ್ಬೋದು. ಯಾಕ್ರಿ, ನಂದು ಇವ್ರದ್ದು ಅಲ್ಲದು ಸಂಸ್ಥಾ. ಅಲ್ಲಿ ಸಾವಿರಾರು ಜನ ಮಕ್ಕಳು ಕಲಿತಾರೆ, ನೂರಾರು ಜನ ಟೀಚರ್ಸ್ ಇದ್ದಾರೆ.
ಅವ್ರ ಪೇಮೆಂಟ್ ಇರ್ತೈತಿ, ಭಾಳ ಹಲವಾರು ಸಮಸ್ಯೆಗಳಿರ್ತಾವೆ, ಅಭಿವೃದ್ಧಿ ಇರ್ತೈತಿ. ಈಗ ನಮಗೆ ಜನ ಆರಿಸಿ ಕಳಿಸಿದ್ರು, ನಾವು ಏನಾದ್ರು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಬೇಡ? ಆಯಿತು, ನಾವು ಕಾನೂನಾತ್ಮಕವಾಗಿ ತಪ್ಪು ಮಾಡೀವಿ, ಇಲ್ಲೀಗಲ್ ಅನುಮೋದನೆ ಕಳಿಸಿವಿ ಅಂದ್ರೆ ರಿಜೆಕ್ಟ್ ಮಾಡಬೇಕಾಗಿತ್ತಲ್ಲ 9 ತಿಂಗಳಿಂದ. ಬಿಡ್ರಿ, ಅದನ್ನು ಬಿಡ್ರಿ. ನಮ್ಮ ಮ್ಯಾಗ ಎನ್ಕ್ವೈರಿ ಆಫೀಸರ್ನ ಫಿಕ್ಸ್ ಮಾಡಿದ್ರು. ಎನ್ಕ್ವೈರಿ ಆಫೀಸರ್ ಬಂದರು, ನಮ್ಮ ಎಲ್ಲ ನೋಟಿಸ್ ಕೊಟ್ಟರು, ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದರು. ಒಂದು 4 ಪುಟದ ವರದಿಯನ್ನು ವಕಫ್ ಬೋರ್ಡಿಗೆ ಸಲ್ಲಿಸಿದ್ರು. ಏನು ಕೊಟ್ರಪ್ಪ ಅಂತಂದ್ರೆ, ಈ ಹೊಸದಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳ ಅನುಮೋದನೆಗೆ ಸಂಬಂಧಪಟ್ಟಂತೆ ಸೂಕ್ತವಾದದ್ದು, ಅವರು ಯಾರು ಭಿನ್ನಾಭಿಪ್ರಾಯಗಳು ಅದಾವಲ್ಲ, ಅವರು ಆ ಎನ್ಕ್ವೈರಿ ಆಫೀಸರ ಸಭೆಗೆ ಬರಲಿಲ್ಲ. ಅವರು ಹಿಂಗಿದ್ದಾಗೂ ಕೂಡ ಮತ್ತು ಇವರು ನಮ್ಮನ್ನು ವೈಯಕ್ತಿಕವಾಗಿ ನಮ್ಮನ್ನು ಹಾಳು ಮಾಡಲಿ, ನಮ್ಮ ಸಂಸ್ಥೆನ ಹಾಳು ಮಾಡಬಾರ್ದಲ್ಲ. ಸಮುದಾಯ ಮುಖ್ಯ, ನಾವು ನೀವು ಮುಖ್ಯ ಅಲ್ಲ, ಸಮುದಾಯ ಸಂಸ್ಥೆ ಮುಖ್ಯ. ಈ ಕೆಲಸನ ಅವ್ರು ಮಾಡಬೇಕಾಗಿತ್ತು, ಮಾಡಿಲ್ಲ. ನಾವು ಸಮಾಧಾನದಿಂದನೇ ಹೇಳಾಕತ್ತೀವಿ, ಬರೋದು ಒಳ್ಳೆಯದಲ್ಲ ಅಂತೇಳಿ. ಇವತ್ತಿನ ದಿವಸ ಮುಖ್ಯವಾಗಿ ಜಮೀರ್ ಬರಬೇಕಾಗಿತ್ತು, ಇವತ್ತಿನ ದಿವಸ ವಿರೋಧವನ್ನು ಮಾಡ್ತಾ ಇದ್ರೆ ಏನು ಕಾರಣ? ಅದೇ ಯಾಕಂತಂದ್ರೆ ನಮ್ದು ಹೊಸ ಕಮಿಟಿ ರಚನೆ ಮಾಡಿಸಿದ್ದೀವಿ. ಆ ಹೊಸ ಕಮಿಟಿಗೆ ಸಂಬಂಧಪಟ್ಟಂಥ ಎಲ್ಲ ಪೇಪರ್ಸ್ಗಳು ದಾಖಲೆಯನ್ನು ನಾವು ಕೊಟ್ಟಿದ್ದೀವಿ. ಅದು ಇನ್ಕ್ವೈರಿ ಆಫೀಸರ್ನು ಬಂದರು. 11 ಜನ ಏನೈತಲ್ಲ ಇನ್ಕ್ವೈರಿ ಆಫೀಸರ್ ನೋಟಿಸ್ ಕಳಿಸಿದ್ರು. 11 ಜನ ಒಳಗೆ ನಾವು 6 ಜನ ಹೋಗಿ ಅಲ್ಲಿ ನಾವು ನಮ್ಮ ಇದು ತೋರಿಸಿದ್ವಿ, ಬಹುಮತವನ್ನು ತೋರಿಸಿದ್ವಿ. ಬಹುಮತ ತೋರಿಸಿಂದ ಏನೈತಲ್ಲ ಅವರು ರೈಟ್. ನೀವು ನೇರವಾಗಿ ಜಮೀರ್ ಅವರಿಗೆ ಹೇಳಿದ್ರಿ ಸರ್, ಯಾವಾಗಾದರೂ ಒಟ್ಟ ಏನಾದರೂ ಈಗ ಹೇಳಿದ್ರು ನಮ್ಮ HYMT ಸಾಹೇಬರು. ನಾವು ಎಲ್ಲರೂ ಕೂಡಿ ಬೆಂಗಳೂರಿಗೆ ಹೋಗಿ ಜಮೀರ್ ಅಹಮದ್ ಖಾನ್ ಕಡೆ ಹೋಗಿ ಅವ್ರು ಹೇಳಿದರು, ಇದು ನಮ್ಮದು ಕಮಿಟಿ ಇದೆ, ಇದು ಏನೈತಲ್ಲ ಏನಾರು ಮಾಡಿ ಇದು ಮಾಡಿಕೊಡಿ ಅಂಥೇಳಿ HYMT ಸಾಹೇಬ್ ಹೇಳಿದರು. ಅವ್ರು ಮಾಡ್ತೀನಿ ಅಂಥೇಳಿ ಹಂಗೆ ದಿವ್ಸ ಹಾಕೊಂತ ಹೋದ್ರು. ಅವರು ಮಾಡಲಿಲ್ಲ ಕಡೆಗೆ. ಸರ್, ಈ ರೀತಿ ಗೋಬ್ಯಾಕ್ ಅಭಿಯಾನ ಮಾಡೋದ್ರಿಂದ, ಮುಖ್ಯವಾಗಿ ಗೋಬ್ಯಾಕ್ ಅಭಿಯಾನ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಪಕ್ಷದ ಮೇಲೆ ಪರಿಣಾಮ ಬೀರುವಂಥದ್ದು ಏನಾದರೂ? ಪಕ್ಷದ ಹಾನಿ ಆಕೈತಿ ಅಂತ ಹೇಳಿ ಇದು ಹಾಕೈತಿವ ನೀಲ್ಲ ಅನ್ನೋದು ಅವ್ರು ವಿಚಾರ ಮಾಡಬೇಕು. ಯಾಕಂದ್ರೆ ಅವ್ರು ರಾಜಕಾರಣ ಮಾಡ್ಕೊಂತ ಬಂದಾರೆ ಮೊದಲಿನಿಂದ. ಯಾವ ಉದ್ದೇಶದಿಂದ ಪಕ್ಷಕ್ಕೆ ಹಾನಿ ಆಕೈತಿ ಅವ್ರು ವಿಚಾರ ಮಾಡ್ಬೇಕು. ಅವ್ರು ಯಾಕೆ ಕಮಿಟಿ ರಚನೆ ಮಾಡೋಕೆ ಕೊಟ್ಟಿಲ್ಲ ಅವ್ರಿಗೆ ಗೊತ್ತೀಗ. ಯಾಕಂದ್ರೆ ನಮ್ದು ಇಲ್ಲೀಗಲ್ ಇಲ್ಲ, ಲೀಗಲ್ ಇದೆ. ಬರಲಿ, ಬೇರೆ ಲೀಡರ್ಸ್ ಅದಾರ, ಸಲೀಂ ಅಹಮದ್ ಖಾನ್ ಅದಾರ, ಅವರು ನಮ್ಮ ಮುಸ್ಲಿಂ ಸಮಾಜದ ಲೀಡರ್ ಅದಾರ. ಅಲ್ಲಿ ರಿಜ್ವಾನ್ ಅರ್ಷದ್ ಖಾನ್ ಅದಾರ, ಅವ್ರು ಅದಾರ. ಯಾಕೆ ಅವ್ರಿಗೆ ನಾವು ವಿರೋಧ ಮಾಡ್ತಾ ಇದೀವಲ್ಲ? ಇಲ್ಲ, ಅವರು ಲೀಡರ್ ಅಲ್ಲ. ಅವ್ರಿಗೆ ಯಾಕೆ ಬಾ ಅಂತೀವಿ ನಾವು? ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋರು ಅವ್ರ ಲೀಡರ್. ಸಮಾಜಕ್ಕೆ ಬೆಂಬಲ ಮಾಡಲಿಲ್ಲ ಅಂದ್ರೆ ಅವ್ರ ಲೀಡರ್ ಅಲ್ಲ. ಅಂದ್ರೆ ನಾವೆಲ್ಲರೂ ಕಾಂಗ್ರೆಸ್ ಜೊತೆನೇ ಇರ್ತೀವಿ, ಬಟ್ ಏನೋ ಅವ್ರು ಬರುವಂಗಿಲ್ಲ ಅನ್ನೋದು ಬರಬಾರ್ದು. ಯಾಕಂತಂದ್ರೆ ಅವ್ರಿಗೆ ಮರ್ಯಾದೆ ಭಾಳ ಇದೆ ನಮ್ಮ ಸಮುದಾಯ ಒಳಗೆ. ಆ ಮರ್ಯಾದೆಯನ್ನು ಕಾಪಾಡಿಸ್ಕೊಂಡು ಹೋಗ್ಬೇಕಾದ್ರೆ ಬರಬಾರ್ದು, ಒಳ್ಳೇದು ನಮ್ಮ ಅಭಿಪ್ರಾಯ. ಆದ್ರೆ ತಮ್ಮ ನಿಲುವು ಏನಾಗಿರ್ತದೆ ಕಾಂಗ್ರೆಸ್ ಪರವಾಗಿ? ಇಲ್ಲ, ಎಲ್ಲರೂ ಈಗ ಆಲ್ರೆಡಿ ನಾವು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದೀವಿ. ಆಲ್ರೆಡಿ ನಾವು ಮನೆ ಹೋಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿ ಏನು ಕೊಟ್ಟಿದ್ದಾರಲ್ಲ, ಅವು 200 ಕರೆಂಟ್ ಯೂನಿಟ್ ಫ್ರೀ, ರೇಷನಿಂಗ್ದು, ಆಮ್ಯಾಗ ಏನೈತಲ್ಲ 2,000 ರೂಪಾಯಿ ಅಕೌಂಟಿಗೆ ಹಾಕಿದ್ದು, ನಾವು ಎಲ್ಲ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನೇನು ಕೊಡ್ತಾ ಇದೆ ನಾವು ಮನೆ ಹೋಗಿ ಅದನ್ನು ಹೇಳಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಆಲ್ರೆಡಿ. ಇವ್ರು ಮಾತ್ರ ಬರಬಾರ್ದು. ಇದಿಷ್ಟು ಇಲ್ಲಿರ್ತಕ್ಕಂಥ ಅಂಜುಮನ್ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರ ಮಾತಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಅವರು ಈ ಕ್ಷೇತ್ರಕ್ಕೆ ಬರಬಾರ್ದು, ನಾವು ಕಾಂಗ್ರೆಸ್ ಪರವಾಗಿ ಇದ್ದೇವೆ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ, ಅವರು ಬಂದಂಥ ಸಂದರ್ಭದಲ್ಲಿ ಗೊಂದಲಕ್ಕೆ ಕಾರಣ ಆಗಿತ್ತು ಅನ್ನೋದನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.